ಹಾಯ್ ಗೈಸ್. ಸೊ ಇವಾಗ ಸೆಲ್ಫ್ ಕೇರ್ ಬಗ್ಗೆ ತಿಳ್ಕೊಂಬರೋಣ. ಓಕೆ. ಸೊ ಸೆಲ್ಫ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಬರೋದೆ ಅಂದರೆ ನಮ್ಮನ್ನು ನಾವು ಕೇರ್ ಮಾಡ್ಕೊತಿದ್ದೀವಿ ಅಂದರೆ ಬೆಳಗಿನ ಬೇಗ ಎದ್ದೇಳಬೇಕು. ಅಂದರೆ ಒಂದು 5 ಗಂಟೆಗೆ ಎದ್ದೇಳಬೇಕು. ಓಕೆ. ಸೊ ಎದ್ದ ತಕ್ಷಣವೇ ನಮ್ದು ಏನು ಕೆಲಸ ಇದೆಯಲ್ಲ, ಬೆಳಗಿಂದು ಸ್ನಾನ ಮಾಡೋದು, ಬ್ರಷ್ ಮಾಡೋದು, ವಾಶ್ರೂಮ್ಗೆ ಹೋಗೋದು, ಇದನ್ನು ಮುಗಿಸ್ಕೊಂಡ್ಬಿಡ್ಬೇಕು. ಅದು ಆಗ್ತಿದ್ದಂಗೆ ಸೊ ಸ್ವಲ್ಪ ಒಂದು ಲೋಟ ಬಿಸಿನೀರನ್ನು ಕುಡಿಯೋ ಅಭ್ಯಾಸ ಮಾಡ್ಕೋಬೇಕು ಬೆಳಗಿನ ಎದ್ದು. ಅದು ಆಗ್ತಿದ್ದಂಗೆ ಅಂದರೆ ಬಿಸಿನೀರು ಕುಡಿಯೋದ್ರಿಂದ ಏನಪ್ಪ ಅಂದರೆ ನಮ್ಮದು ಮೆಟಾಬಲಿಸಮ್ ಚೆನ್ನಾಗಿರುತ್ತೆ, ನಮ್ಮದು ಚಯಾಪಚಯ ಕ್ರಿಯೆ ಚೆನ್ನಾಗಿರುತ್ತೆ. ಸೊ ನೀರು ಕುಡಿದ ತಕ್ಷಣವೇ ಸೊ ಎಕ್ಸಸೈಸ್. ಓಕೆ. ಸೊ ಎಕ್ಸಸೈಸ್ನ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಎಷ್ಟು ಒಂದು 5ರಿಂದ 10 ನಿಮಿಷ ಮನೆಯಲ್ಲೇ ಎದ್ಬಿಟ್ಟು, ನೀವು ಜಿಮ್ಮಿಗೆ ಹೋಗೋದೇನು ಅವಶ್ಯಕತೆ ಇಲ್ಲ. ಆ್ಯಂಡ್ ಅದು ಆಗ್ತಿದ್ದಂಗೆ ಎಕ್ಸಸೈಸ್ ಆಗ್ತಿದ್ದಂಗೆ ಧ್ಯಾನ. ಓಕೆ. ಸೊ ಅದನ್ನು ಮಾಡಿಕೊಂಡು ಆದಷ್ಟು 8ರಿಂದ 9 ಗಂಟೆ ಒಳಗೆ ಒಳ್ಳೆಯ ಆಹಾರನ ತಿನ್ಬೇಕು. ಯಾವುದು ಒಳ್ಳೆ ಆಹಾರ ಅಂದರೆ ಇಡ್ಲಿ, ವಡೆ, ಪೂರಿ, ಚಿತ್ರಾನ್ನ, ಮಂಡಕ್ಕಿ, ದೋಸೆ ಅಲ್ಲ. ಅಂದರೆ ನಮ್ಮದು ದೇಹಕ್ಕೆ ಏನು ಬೇಕಲ್ಲ, ವಿಟಮಿನ್ಸ್, ಮಿನರಲ್ಸ್, ಫೈಬರ್, 114 ಥರ ನ್ಯೂಟ್ರಿಯೆಂಟ್ ಇರೋ ಫುಡ್ಡನ್ನು ಕೊಡಬೇಕು. ಸರ್ ಅದೆಲ್ಲ ಎಲ್ಲಿ ಸಿಗುತ್ತೆ? ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ. ಸೊ ತಿಂಡಿ 8ರಿಂದ 9 ಗಂಟೆಗೆ ನಾವು ಮುಗಿಸ್ಬಿಡಬೇಕು. ಓಕೆ. ಅಕಸ್ಮಾತ್ ನಾವು ತಿಂಡಿ ತಿಂತಾ ಇಲ್ಲ ಅಂದರೆ ಸೊ ಡ್ಯಾಮೇಜ್ ಮಾಡ್ತಾಯಿದ್ದೀವಿ ನಾವು ಬಾಡಿಗೆ. ಆದಷ್ಟು 8ರಿಂದ 9 ಗಂಟೆಗೆ ತಿಂಡಿ ಮುಗಿಸ್ಬೇಕು. ಅಲ್ಲಿಂದ ಗಂಟೆಗೆ ಒಂದೊಂದು ಲೋಟ ನೀರನ್ನ ಅಭ್ಯಾಸ ಮಾಡ್ತಾ ಬರಬೇಕು. 12ರಿಂದ 2 ಗಂಟೆ ಮಧ್ಯ. ಓಕೆ. ಸೊ ಈ ಮಿಡ್ಲೇನಿದೆಯಲ್ಲ ಊಟನ ಮಾಡಬೇಕು. ಊಟ ಅಂದರೆ ಯಾವುದು? ಜಾಸ್ತಿ ಕ್ಯಾಲೋರಿ ಇರೋದಿಲ್ಲ. ಸೊ ಅದರಲ್ಲಿ ರೊಟ್ಟಿ ಅಂದರೆ ನಮ್ದು ಏನೇನು ಬೇಕಲ್ಲ ಫುಡ್, ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಹೊರಗಡೆ ಊಟ ತಿನ್ನೋದಕ್ಕಿಂತ ಮನೆಯಲ್ಲೇ ಊಟ ತಿನ್ನೋದು ಭಾಳ ಬೆಟ್ರ್. ಓಕೆ. ಮತ್ತು ರೋಡ್ ಸೈಡ್ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಸಂಜೆ ಒಂದು 4ರಿಂದ 5 ಈ ಮಿಡ್ಲಲ್ಲಿ ಸ್ವಲ್ಪ ವಾಕ್, ಎಕ್ಸಸೈಸ್ ಅದನ್ನು ಮಾಡೋದು ಭಾಳ ಇಂಪಾರ್ಟೆಂಟ್. ನೀರನ್ನ ಚೆನ್ನಾಗಿ ಕುಡಿಬೇಕು. ಅಂದರೆ ಗಂಟೆ ಅದ್ರ ಪ್ರಕಾರ ನೀರನ್ನ ಕ್ಯಾರಿ ಸಿಗುತ್ತೆ. ಸೊ ಇನ್ನೂ ನಿಮಗೆ ಜಾಸ್ತಿ ಕಂಟೆಂಟ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ಯಾವುದ್ರ ಬಗ್ಗೆ ನಿಮಗೆ ಟಾಪಿಕ್ ಬೇಕು. ಆ್ಯಂಡ್ ನಮ್ಮ ಕಡೆಯಿಂದ ನಿಮಗೆ ಕೋಚಿಂಗ್ ಬೇಕಂದರೆ ನನಗೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಇಲ್ಲ ನೀವು ಕೋಚ್ ಅಂತ ಟೈಪ್ ಮಾಡಿ. ಓಕೆ. ಸೊ ನಮ್ಮದು ಅಸೋಸಿಯೇಟ್ಸ್ ನಿಮಗೆ ಕಾಲ್ ಮಾಡ್ತಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗ್ರೇಟ್ ಡೇ, ನೆಕ್ಸ್ಟ್ ಡೇ.